ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಾರ್ಜುನ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ಟ್ಯೂಸ್ಡೇ. ನಮ್ಮ ಮೈಸೂರಿನಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಸೊ ನಾವು ಮೈಸೂರಲ್ಲೇ ಇರೋದರಿಂದ ನಮಗೆ ಸ್ವಲ್ಪ ವಿಶೇಷ. ಹಾಗಾಗಿ ಇವತ್ತು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಪೂಜೆನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿದ್ದು, ಬೆಳೆದಿದ್ದು ಮತ್ತು ಈಗ ಮದುವೆ ಆಗಿರೋದು ಎಲ್ಲ ಮೈಸೂರಿಗೆ ಆಗಿರೋದ್ರಿಂದ ಮೈಸೂರಂದರೆ ಒಂಥರ ಅಟ್ಯಾಚ್ಮೆಂಟ್ ಇದೆ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರಂದರೆ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ತಾಯಿ ತುಂಬ ಫೇಮಸ್. ಸೊ ನಾವು ಚಿಕ್ಕದ್ರಿಂದನೂ ತಾಯಿ ಚಾಮುಂಡೇಶ್ವರಿ ಮೇಲೆ ಒಂದು ರೀತಿ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಹಾಗಾಗಿ ಇದು ಮದುವೆ ಆದಮೇಲೆ ಮೊದಲನೇ ವರ್ಷ ನಾನು ಮನೆಯಲ್ಲಿ ವರ್ಧಂತಿ ಪೂಜೆ ಮಾಡ್ತಾ ಇರೋದು. ಒಂಥರ ತುಂಬ ಸ್ಪೆಷಲ್ ಅನ್ನಿಸ್ತು, ಮಾಡಬೇಕು ಅನ್ನಿಸ್ತು ಈ ವರ್ಷ. ಹಾಗಾಗಿ ಫಸ್ಟ್ ಟೈಮ್ ನಾನು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾನು ಈ ಪೂಜೆನ ಸಿಂಪಲ್ಲಾಗಿ ತಾಯಿದು ಒಂದು ಫೋಟೋನ ಇಟ್ಟು, ಅದ್ರ ಮುಂದೆ ಕಲಶ ಇಟ್ಟು, ದೀಪನ ಹಚ್ಚಿ, ಹಾಗೆ ತಾಯಿಗೆ ಮಡ್ಲಕ್ಕಿ ಕೊಡೋದು ಶ್ರೇಷ್ಠ ಅಂತಾರೆ. ಸೊ ಅದನ್ನು ಮನೆಯಲ್ಲೇ ಇಟ್ಟಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ, ಬೆಲ್ಲ, ಬ್ಲೌಸ್ ಪೀಸ್, ಬಳೆ, ಅರಿಶಿನ, ಕುಂಕುಮ ಎಲ್ಲನೂ ಮಡ್ಲಕ್ಕಿ ಥರ ಮಾಡಿ ಅದನ್ನು ತಾಯಿ ಮುಂದೆ ಇಟ್ಟು, ಹಾಗೆ ತಾಯಿಗೆ ಇಷ್ಟವಾಗಿರೋ ಸಿಹಿಯಾದ ನೈವೇದ್ಯನ ಮಾಡಿಟ್ಟು ಪೂಜೆನ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೇಲಿ ತಾಯಿ ಚಾಮುಂಡೇಶ್ವರಿ ಅವರು ಈ ರೀತಿ ಕಾಣಿಸ್ತಾ ಇದ್ರು. ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆ ಹತ್ರನೇ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಮೇಲೆ ಆಗಿತ್ತು. ಬೆಳಿಗ್ಗೆನೇ ಹೋದರೆ ತುಂಬ ರಶ್ ಇರುತ್ತೆ. ಸೊ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ರಶ್ ಎಲ್ಲ ತುಂಬ ಕಮ್ಮಿ ಆಗಿತ್ತು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷ. ದೇವ್ರು ನೋಡೋದಕ್ಕೆ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ಒಂದು 10 ಮಿನಿಟ್ಸ್ ಕ್ಯೂಯಲ್ಲಿ ನಿಂತು ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಹತ್ತಿರ ಬಂದ್ವಿ. ದೇವಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಮೈಸೂರಲ್ಲಿ ಆಷಾಢದಲ್ಲಿ ಬಾತೆಲ್ಲ ಕೊಡೋದು ತುಂಬ ಫೇಮಸ್. ಸೊ ಹಾಗೆ ಇಲ್ಲಿ ದೇವಸ್ಥಾನದ ಹೊರಗಡೆ ಬಾತೆಲ್ಲ ಕೊಡ್ತಾಯಿದ್ರು. ಸೊ ಅದನ್ನು ಈಸ್ಕೊಂಡು ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.